ಇನ್ನು ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಮತ್ತೊಂದು ಕಡೆ ಕಾರ್ಖಾನೆ, ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ನೀರಿನ ಅಭಾವ ಎದುರಾಗಿದ್ದು ವ್ಯಾಪಾರಕ್ಕೂ ಹೊಡೆತ ಬೀಳ್ತಕ್ಕಂಥ ಆತಂಕ. ಒಂದೊಂದಲ್ಲ, ನೀರಿಲ್ಲ ಅಂತಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಮಸ್ಯೆ. ಈಗ ಹೇಗಾಗಿದೆ ಕಾರ್ಖಾನೆ ವಿಚಾರದಲ್ಲಿ ಅಂತ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಮತ್ತಷ್ಟು ಹೆಚ್ಚಾಯಿತು ನೀರಿನ ಸಮಸ್ಯೆ. ಕಾರ್ಖಾನೆ, ಖಾಸಗಿ ಆಸ್ಪತ್ರೆಗಳಲ್ಲೂ ನೀರಿನ ಅಭಾವ. ಖಾಸಗಿ ಟ್ಯಾಂಕರ್ಗಳಿಂದ ಹೆಚ್ಚುವರಿ ನೀರು ಪೂರೈಕೆ. ಬೆಂಗಳೂರಿನ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗ್ತಿದೆ. ಇದೀಗ ಕಾರ್ಖಾನೆ, ನಗರದ ಖಾಸಗಿ ಆಸ್ಪತ್ರೆಗಳಲ್ಲೂ ನೀರಿನ ಅಭಾವ ಶುರುವಾಗಿದೆ. ಕಾರ್ಖಾನೆಗಳಲ್ಲಿನ ಕೆಲಸಕ್ಕೆ ಹಾಗೂ ಕಾರ್ಮಿಕರಿಗೆ ನೀರು ಸಿಗ್ತಿಲ್ಲ. ಇತ್ತ ಖಾಸಗಿ ಆಸ್ಪತ್ರೆಗಳಲ್ಲೂ ನೀರು ಸಿಗ್ತಾ ಇಲ್ಲ. ಖಾಸಗಿ ಟ್ಯಾಂಕರ್ಗಳಿಗೀಗ ಹೆಚ್ಚುವರಿ ಹಣ ನೀಡಿ ನೀರನ್ನ ತರಿಸಿಕೊಳ್ಳಲಾಗ್ತಾ ಇದೆ. ಬೇಡಿಕೆ ತುಂಬ ಇದೆ. ದಿನಕ್ಕೆ ಇಲ್ಲ ಅಂದ್ರೂ 50ರಿಂದ 80 ಲೋಡ್ ಗಂಟ ಆರ್ಡ್ರ್ಗಳು ಬರ್ತವೆ ಪಬ್ಲಿಕ್ಕಿಂದ. ಪಬ್ಲಿಕ್ಕಿಗೆ ನೀರು ಕೊಡೋಕ್ಕೆ ಈ ಬೋರ್ವೆಲ್ಲಲ್ಲಿ 1-2 ಅವರ್ಗೆ 1 ಲೋಡ್ ಆಗುತ್ತೆ. ನೀರು ಅಂತರ್ಜಲ ಕುಸಿತಿರೋದ್ರಿಂದ ಒಂದು ಟ್ಯಾಂಕ್ ನಾವು ಈ ಟ್ಯಾಂಕ್ನ ತುಂಬಬೇಕು ಅಂದರೆ ಮಿನಿಮಮ್ 2 ಅವರ್ಸ್ ಬೇಕು. ಆ ಗಾಡಿಗಳಿಗೆ ನೀರು ತುಂಬಿಸ್ತೀವಿ ಅಂದರೆ 12 ಅವರ್ಸಲ್ಲಿ ಓನ್ಲಿ 6 ಟ್ಯಾಂಕ್ರಿಂದ 5 ಟ್ಯಾಂಕ್ ಅಷ್ಟೇ ನೀರು ಬರೋದು. ಹಾಸ್ಪಿಟ್ಲ್ಗಳಿಗೂ ಹೋಗ್ತಿದೆ. ಅದು ಬಿಟ್ಟರೆ ಗಾರ್ಮೆಂಟ್ಸ್ ನೌಕರರಿಗೆ ಕುಡಿಕೆ ಅಂತ ಅವ್ರಿಗೆ ಹಾಕ್ಕೊಡ್ತೀವಿ. ಜನಗಳು ಕುಡಿಯೋಕ್ಕೆ 6 ಲೋಡ್ ಕೊಡ್ಬೋದು ಅಷ್ಟೇ ದಿನಕ್ಕೆ ಅವರಿಗೆ. ಇನ್ನು ಕೆಂಗೇರಿ ಭಾಗದ ಬಹುತೇಕ ಕಾರ್ಖಾನೆಗಳಲ್ಲಿ ನೀರಿಲ್ಲ. ನೀರಿಲ್ಲದೆ ಕೆಲ ಕಾರ್ಖಾನೆಗಳು ತಾತ್ಕಾಲಿಕವಾಗಿ ಕ್ಲೋಸ್ ಆಗಿವೆ. ಎಲ್ಲೆಲ್ಲಿ ಸ್ವಂತ ಬೋರ್ವೆಲ್ ಇದೆಯೋ ಅಲ್ಲಿಂದ ಕಾರ್ಖಾನೆ, ಆಸ್ಪತ್ರೆಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲಾಗ್ತಿದೆ. ಇನ್ನು ಆರಂಭದಲ್ಲಿ ಬೋರ್ವೆಲ್ನಲ್ಲಿ 2 ಗಂಟೆಗೊಮ್ಮೆ 1 ಟ್ಯಾಂಕರ್ ತುಂಬ್ತಾ ಇತ್ತು. ಇದೀಗ 3 ಗಂಟೆಯಾದ್ರೂ ಬೇಗ ಟ್ಯಾಂಕರ್ ತುಂಬಲ್ಲ ಅಂತಿದ್ದಾರೆ ಟ್ಯಾಂಕರ್ ಮಾಲೀಕರು. ಬೆಂಗಳೂರಲ್ಲಿ ಹನಿ ಹನಿ ನೀರಿಗೂ ಕೂಡ ಜನ ಪರದಾಡ್ತಾ ಇದ್ದಾರೆ. ಸದ್ಯ ನಾನು ಪಟ್ಟಣಗೆರೆ ಮೆಟ್ರೋ ನಿಲ್ದಾಣದ ಮುಂಭಾಗದ ರಸ್ತೆಯಲ್ಲಿದ್ದೀನಿ. ಗಮನಿಸ್ತಾ ಇದ್ದೀರಿ, ನೀರಿನ ಟ್ಯಾಂಕರ್ಗಳ ಮೂಲಕವಾಗಿ ನಗರದ ಬೇರೆ ಬೇರೆ ಭಾಗಗಳಿಗೆ ನೀರನ್ನು ಪೂರೈಕೆ ಮಾಡುವಂಥದ್ದು ಆಗ್ತಾ ಇದೆ. ಪ್ರಮುಖವಾಗಿ ಈ ಭಾಗದಲ್ಲಿ ಇಲ್ಲಿ ಏನು ವಾಟ್ರನ್ನು ಫಿಲ್ ಮಾಡಿಕೊಂಡು ಇಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಫ್ಯಾಕ್ಟರಿಗಳಿಗೆ ನೀರನ್ನು ತುಂಬಿಸುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಸೊ ಕಳೆದ ನೀರಿನ ಅಭಾವ ಯಾವಾಗಿಂದ ಏನು ದೊಡ್ಡ ಮಟ್ಟದಲ್ಲಿ ಸೃಷ್ಟಿಯಾಯಿತು ಆ ಸಮಯದಿಂದ ಈ ಭಾಗದಲ್ಲಿರುವಂತಹ ಕಾರ್ಖಾನೆಗಳಿಗೆ ಇಲ್ಲಿಂದ ಈ ಪಾಯಿಂಟಿಂದ ಟ್ಯಾಂಕರ್ಗಳ ಮೂಲಕವಾಗಿ ನೀರನ್ನು ತುಂಬಿಸುವಂಥ ಕೆಲಸ ಕೂಡ ಆಗುತ್ತೆ. ಇನ್ನು ಕೆಂಗೇರಿ ಭಾಗದಲ್ಲಿ ನೀರಿನ ಸಮಸ್ಯೆ ತೀವ್ರಗೊಂಡಿದೆ. ಇರುವ ಬೋರ್ವೆಲ್ಗಳಲ್ಲೂ ಮೊದಲಿನಂತೆ ನೀರು ಬಾರದೇ ಇರೋ ಕಾರಣ ಬೆಂಗಳೂರು ಹೊರ ವಲಯದಿಂದ ಟ್ಯಾಂಕರ್ ಮೂಲಕ ನೀರನ್ನ ತರಿಸಿಕೊಳ್ತಾ ಇದ್ದಾರೆ ಜನ. ಇದೀಗ ಕಾರ್ಖಾನೆಗಳಿಗೆ ನೀರಿನ ಅಭಾವ ತಟ್ಟಿರೋದ್ರಿಂದ ವ್ಯಾಪಾರ ವಹಿವಾಟುಗಳಿಗೂ ಕೂಡ ಸಮಸ್ಯೆ ಆಗಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.